ಸ್ನೇಹಿತರೆ, ಕೃಷಿ ಭಾರತೀಯ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ಇವತ್ತಿನ ದಿನ ನಮ್ಮ ಹೊಲದಲ್ಲಿ ಸಹಜ ಕೃಷಿಯಿಂದ ಬೆಳೆದಿರ್ತಕ್ಕಂತಹ ಬಾಳೆಹಣ್ಣಿನ ಗೊನೆಯನ್ನು ಕಟಾವು ಮಾಡಿರ್ತೀನಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಇದಿದೆ. ಇನ್ನು 2-3 ದಿನಗಳಲ್ಲಿ ಇದು ಹಣ್ಣಾಗ್ತದೆ. ಆ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಒಂದು ಕಲರ್ ಇರ್ತದೆ ಮತ್ತು ರುಚಿ ಇರ್ತದೆ ಅಂತ. ನೋಡಿ, ಹೀಗೆ ತಾನೇ ಕಟ್ ಮಾಡಿದ್ದೀನಿ. ಇದಕ್ಕೆ ನಾವು ಯಾವುದೇ ಥರ ಕೆಮಿಕಲ್ ಗೊಬ್ಬರ ಅಥವಾ ಯಾವುದೇ ಥರ ಕೆಮಿಕಲ್ ಗೊಬ್ಬರಗಳನ್ನು ಬಳಸೋದಿಲ್ಲ. ಸಹಜವಾಗಿ ತಿಪ್ಪೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸ್ತಾಯಿದ್ದೀವಿ. ಬಾಳೆಗೆ ಸರಿಯಾದ ಟೈಮ್ ಸ್ವಲ್ಪ ನೀರನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ನೋಡಿ, ಈಗ ನಮ್ಮದು ಗುಂಪು ಬಾಳೆ ಇದೆ. ಇನ್ನೊಂದು ಮುಂದಿನ ವಾರದಲ್ಲಿ ಗೊನೆ ಬರ್ತದೆ. ಆ ಕಡೆ ಒಂದು ಗೊನೆ ಇದೆ ನೋಡಿ, ಇಲ್ಲಿ ಯಾವುದೇ ಥರ ಮೇಂಟೆನೆನ್ಸ್ ಇಲ್ಲ. ಅದ್ಭುತವಾಗಿ ಬಂದಿದ್ದಾವೆ. ಕೇವಲ ಸಗಣಿ ಗೊಬ್ಬರ ಮತ್ತು ಜೀವಾಮೃತ ಸ್ಪ್ರೇ ಮೇನ ಯಾವುದನ್ನೇ ಕೊಡಲ್ಲ. ನೋಡಿ, ಈ ಕಂಬ ಎಷ್ಟು ದಪ್ಪವಾಗಿದೆ. ಇದು ಸಹಜವಾಗಿರೋದ್ರಿಂದ ಇದನ್ನು ನಾವು ಕಂಬನ ಕೂಡ ಕಡಿಯೋದಿಲ್ಲ, ಹಾಗೆ ಬಿಡ್ತೀವಿ. ಮುಂದಿನ ಬಾಳೆಗೊನೆಗೆ ಇದು ಪೋಷಕಾಂಶಗಳನ್ನು ನೀಡಿ ಮುಂದೆ ಬರ್ತಕ್ಕಂತಹ ಬಾಳೆಗೊನೆ ಅದ್ಭುತವಾಗಿ ಬರೋಕ್ಕೆ ಸಹಕಾರ ಮಾಡುತ್ತೆ. ಮೂರು ಗಿಡಗಳನ್ನು ಹಾಕಿದ್ದೀವಿ. ಸರಾಸರಿಯಾಗಿ ನಮಗೆ ಮನೆ ಬಳಕೆಗೆ ಉತ್ತಮವಾಗಿರ್ತಕ್ಕಂಥ ಬಾಳೆಹಣ್ಣುಗಳು ದೊರಕ್ತಾ ಇದ್ದಾವೆ. ತಾವುಗಳು ಸಹ ಒಂದೊಂದು ಬಾಳೆ ಕಂದುಗಳನ್ನು ನೆಟ್ಕೊಂಡು ತಮ್ಮ ಮನೆಯ ಅವಶ್ಯಕತೆಗೆ ಬಾಳೆಹಣ್ಣುಗಳನ್ನು ತಾವೇ ಬೆಳ್ಕೋಬೇಕಂತ ಎಲ್ಲ ರೈತರಲ್ಲಿ ಕೇಳ್ಕೊಳ್ತಿದ್ದೀನಿ. ನಮ್ಮ ವಿಡಿಯೋನ ನೋಡಿದ ಎಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಧನ್ಯವಾದಗಳು.